ತುಂಬಾ ವಿಷಯ ತುಂಬಾ ನನಗೆ. ಖುಷಿಯಾದ ವಿಷಯ ಏನಂದ್ರೆ ನೀವೆಲ್ಲರೂ ಬಂದಿರೋದು. ಫಸ್ಟ್ ಆಫ್ ಆಲ್ ನಾವು ನಿಮ್ಮನ್ನ ಇಷ್ಟು ಜನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಖುಷಿ. ಫಸ್ಟ್ ಟೈಮ್ ನಿಮ್ಮನ್ನ ಇಷ್ಟು ಜನನ ನಾನು ನೋಡ್ತಾ ಇರೋದು. ನಾನು ಹುಟ್ದಾಗಿಂದ ಇವತ್ತೇ ನೋಡ್ತಾ ಇರೋದು. ಅದು ತುಂಬಾ ಖುಷಿಯಾದ ವಿಷಯ. ಇದೇ ತರ ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ. ಅವಾಗ ಎಲ್ಲರೂ ಇನ್ನೂ ಖುಷಿಯಾಗೋಣ. ಇದು ಒಂದು ಐಡಿಯಾದಲ್ಲಿದ್ದೀವಿ. ಜನ ಹೆಂಗ್ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ. ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ದರಿಂದ ಒಂದು ಭಯ ಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದೀವಿ. ಅಷ್ಟು ಬಿಟ್ರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅದರಲ್ಲೇನು ದೊಡ್ಡಸ್ಕೇನೂ ಇಲ್ಲ. ಖಂಡಿತವಾಗ್ಲೂ ಅವ್ನು ಯಾವುದೇ ರೀತಿ ಹೇಳ್ದೆ ಮಾಡ್ದೆ ನಾವೇನು ಇದುವರೆಗೂ ಮಾಡಿಲ್ಲ. ಬಟ್ ಅವನಿಗೂ ಗೊತ್ತು, ನನಗೂ ಗೊತ್ತು. ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ, ನಮಗೂ ಖುಷಿ. ಇಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡಸ್ಕೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋ ಥರ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು. ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ. ನಮಗೂ ಪ್ರೊಡಕ್ಷನ್ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು. ಒಂದು ಮತ್ತೆ ಹೇಳೋಣ ಒಂದು ದಿವಸ, ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ. ಈ ಒಂದು ಪಿಕ್ಚರ್ಗಲ್ಲ, ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ. ಇವತ್ತು ಯಶು 25 ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ. ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ. ಇವಾಗ ಸಿನಿಮಾ ಮಾಡೋಕ್ಕೆ ಯಶಿಂದನೇ ನನಗೂ ಇನ್ಸ್ಪಿರೇಷನ್. ಅಂದರೆ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತೂ ಆಗಿಲ್ಲ. ಬಟ್ ಬಂದಮೇಲೆ ಗೊತ್ತಾಗಿದೆ. ಈ ವಾತಾವರಣ ನೋಡಿ ಅಲ್ವೇನ್ರಿ ಎಲ್ಲ ಕಲಿಯೋದು. ಗಾದೆ ಹೇಳ್ತಾರೆ ಗೊತ್ತಾ, ಸಾವಸದಿಂದ ಏನೋ ಕೆಟ್ಟ ಅಂತ. ಹಂಗೆ ನಾವು ಅಲ್ಲಿಂದನೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು. ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು. ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ, ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು, ಮಾಡೋಣ ಅಂತ ಒಂದು ಆಸೆ ಬಂತು, ಮಾಡಿದ್ದೀವಿ ಅಷ್ಟೇ. ಮಾಡಬಾರ್ದಾ? ನನಗ ನಾನು ತುಂಬ ಸಿಂಪಲ್ಲು. ನಾನು ಒಂದು ಅಂಗಡಿಗೆ ಹೋಗಿ ನೀವು 100 ಸೀರೆ ಇಟ್ಟರೆ ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ. ತುಂಬ ಹೊತ್ತು ಹುಡ್ಕಲ್ಲ. ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ. ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ? ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು. ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು. ಇದು ಒಂದು ಚಿಕ್ಕ ಬಜೆಟಲ್ಲಿ, ಚಿಕ್ಕದು ಅಂದರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು. ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ. ಸಿನಿಮಾ ನೋಡ್ಬಿಟ್ಟು ಹೇಳಿ, ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳ್ಬೇಕು ನೀವು. ನೀವು ಹೇಳಬೇಕು, ನಾವು ಹೇಳೋದಲ್ಲ. ನನಗೆ ಇವಾಗ ಏನು ರಿಸಲ್ಟ್ ಹೇಳೋಕ್ಕಾಗಲ್ಲ. ಬಟ್ ನಾನು ಒಪ್ಕೊಂಡ್ರಾಗಲ್ಲ. ಬೇರೆ ಎಲ್ಲ ಇದಾರಲ್ಲ, ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವ್ರುಗಳು. ಅವ್ರು ಒಪ್ಕೊಂಡ್ರೆ ನಾವ್ಯಾರು ಜಡ್ಜ್ ಮಾಡೋಕ್ಕೆ. ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ. ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್. ಏನಂತೀರ? ಹಾಂ, ಹೇಳಿ. ಮತ್ತೆ ನೀವು ಆನ್ಸರ್ ಹೇಳ್ಬೇಕು ನಮಗೆ. ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಎಸ್ ಆರ್ ನೋ ನೀವು ಹೇಳಬೇಕು ಅಲ್ವಾ? ಅವ್ರು ಒಪ್ಕೋಬೇಕು. ಈಗ ನಾವು ಮಾಡಿದ್ದೀವಿ ಅಷ್ಟೇ. ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತೀವಿ, ತಿಂದು ಟೇಸ್ಟ್ ನೋಡೋರು ಅವರು ಅಲ್ವಾ? ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ. ನೋಡೋಣ. ನನಗೊಂದು ಓಪ್ಸಿದೆ. ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಯಶು ಒಂದಿನ ಬಂದಾಗ ಅವ್ನ ಕಿರಾತಕದಿಂದ ತುಂಬ ಇಷ್ಟ. ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ. ಅಕ್ಕ ನಮ್ಮ ರಿಲೇಷನ್ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ. ನೋಡೋಣ ಹೆಂಗೆ ತಗೋತಾರೆ ಅಂತ ಆಮೇಲೆ ಮಾತಾಡೋಣ, ಜನ ತಗೊಂಡ್ಮೇಲೆ. ಬರ್ತಾರೆ. ನಾವು ಒಂದಿನ ಹೋಗಿದ್ದೀವಿ, ಹಂಗೆ ಬರ್ತಾರೆ. ಅದ್ರೇನು ಬೇಜಾರಿಲ್ಲ. ಬಟ್ ಏನಂದ್ರೆ ಬರೋದು ಈಗ ಕೆಲಸ ಕೇಳೋದು, ನಾವು ಕೇಳಬೇಕು, ನೀವು ಕೇಳಬೇಕು, ಅದು ತಪ್ಪಲ್ಲ. ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾ ಇದ್ದೀವಿ. ಶರಣ್ ಅವ್ರದ್ದಾದ್ಮೇಲೆ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ. ಫಸ್ಟ್ ಶರಣ್ ಅವ್ರಿಗೊಂದು ಕತೆ ಓಕೆ ಮಾಡಿದ್ದೀವಿ. ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋಷ್ಟು ದೊಡ್ಡವಳಿಲ್ಲ. ಬಟ್ ನಮ್ಮ ಕೂಸು ನಮಗೆ ಚೆನ್ನಾಗಿರುತ್ತೆ. ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತವರೆಗೂ ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿದ್ದೀವಿ ಅಂತ ಒಂದು ಇದೆ. ಜನ ಹೇಳಲಿ. 1ನೇ ತಾರೀಕು ಮೇಲೆ ಜನಕ್ಕೆ ತುಂಬ ಆಮೇಲೆ ಏನೋ ತುಂಬ ಹೇಳ್ಕತ್ತಿದ್ರು ಅಂದ್ಬಿಡ್ತಾರೆ. ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅದನ್ನು ಜನ ಕೊಡಲಿ, ಆಡಿಯನ್ಸ್ ಕೊಡಲಿ ಅಂತ. ಹೌದಾ?
ಅಲ್ಲ ನೀವು ಹಂಗ್ ಅನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದೀವಲ್ಲ. ಅಷ್ಟೇ ಅಲ್ವಾ? ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಎಲ್ಲಿ ಬೇಕಾದ್ರೂ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ ತಕ್ಕ ಮಟ್ಟಿಗೆ ಮಾಡಿದೀವಿ ಅನ್ಕೋಬೋದೇನೋ. ಯಶ್ ಅವ್ರದ್ದು ನಾನಲ್ಲ, ಆ ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರನ್ನ ಹಾಕೋದು ಅಂತ. ಅವಾಗಿನ್ನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಿ ಅಷ್ಟೇ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಏನು ಹೇಳಿ? ಅದನ್ನ ನಾನು ಹೇಳ್ತೀನಿ, ಇದೆಲ್ಲ ಮುಗೀಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು. ಏನಂತೀರಾ? ನಮ್ ಡೈಲಾಗ್ ಅದು. ಅಲ್ಲ, ಬಜೆಟ್ ಇಲ್ಲಿ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ. ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಹ್ಮ್ ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. ಕೆ ಜಿ ಎಫ್ ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ. ಅವರಂತ ಪ್ರೊಡ್ಯೂಸರ್ಸ್ ಈಗ ಬಂದಿದಾರಲ್ಲ, ಕೆ ವಿ ಎನ್ ಅವ್ರು, ಅವರೆಲ್ಲ ಬರಲಿ. ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರಾ ಅಂದ್ರೆ ಅದು ನಿಮ್ ದೊಡ್ಡತನ. ಅಮ್ಮವ್ರು ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ತರ ಕಾಣಿಸ್ತಾ ಇರ್ಬೋದು ಅಷ್ಟೇ. ನಾವು ಕಾಟನ್ ಸೀರೆ ಉಟ್ಟಿದೀವಿ, ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಿಲ್ಲ. ಆಮೇಲೆ ನೋಡೋಣ ಮುಂದಕ್ಕೆ. 150, 150. ಹೌದಾ? ಒಳ್ಳೇದಲ್ವಮ್ಮ. ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ. ನಮಗ್ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಅಂದ್ರೆ ನಾವು ಖುಷಿ ಪಡ್ಬೇಕಲ್ವ. ಏನೇನೋ ಮಾಡ್ತಾರೆ ದಿನ ಬೆಳಗಾದ್ರೆ ಪಾಪ ಜನ. ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಅಷ್ಟೊಂದು ನಮ್ಮನ್ನು ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ. ಹ್ಮ್ ಯಶೋಧ ಪೂಜಾರಿ ಅಲ್ವಾ? ಬಾಬಾ, ನನಗೆ ಗೊತ್ತು. ಬಾ ನೀನ್ ಬಾ, ಎಲ್ಲ ಹೋಗ್ತೀಯ. ಬರ್ತಾರೆ, ಕಾಯ್ತಾರಿ ಥಿಯೇಟ್ರ್ ಹತ್ರ. ಯಾವ ಥಿಯೇಟ್ರ್ ಹತ್ರ ಅಂತ ಗೊತ್ತಿಲ್ಲ, ಗೌಪ್ಯವಾಗಿ ಬರ್ತಾರೆ. ಯಾವ ಥಿಯೇಟ್ರು ಅಂತ ಹೇಳಲ್ಲ, ಅನೌನ್ಸ್ ಮಾಡಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. ಹೊಸ ಪ್ರಪಂಚ ಅಲ್ಲ ರೀ. ಮುಂದೆ ಒಂದ್ ತಿಳ್ಕೊಳ್ಳಿ, ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದ್ರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ. ಸ್ಕ್ರೀನ್ ಮುಂದೆ ಬಂದ್ರೆ ಮಾತ್ರ ಅಲ್ಲ, ಇದ್ರ ಹಿಂದೆ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ? ಆಕ್ಟರ್ ಮಾತ್ರ. ಅದ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ. ಹಂಗೆ ಮನೇಲಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಇಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಒಂದ್ಸರಿ ಹಿಸ್ಟ್ರಿ ಮಾಡೋಣ. ನಾವೇನ್ ಕಷ್ಟಪಟ್ವಿ, ನಾವ್ ಹೆಂಗ್ ಬಂದ್ವಿ, ನಾವ್ ಯಾವ ತರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಯಶ್ ಇವತ್ತು ಯಶ್ ಅಂತ ಅದ್ ಆಮೇಲೆ ಹೇಳೋಣ. ಬಟ್ ಹೊಸ್ತಂತೂ ಅಲ್ಲ. ನಮಗ್ ಬಂದ್ 25 ವರ್ಷ ಆಯ್ತು. ಯಶ್ ಬಂದಾಗ್ಲೇ ಹಿಂದೆನೆ ಬಂದ್ಬಿಟ್ವಿ. ನಾವು 2,000 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನ ಹಿಂದೆನೆ ಇದ್ವಿ. ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ, ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ. ಯಾಕೆ ಹೇಳಿ? ಈ ಮಟ್ಟಕ್ಕೆ ಬರಕ್ಕೆ ಯಶ್. ಅದರಿಂದ ನಮ್ ಶ್ರಮ ಇದೆ. ನಮ್ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು, ಆಮೇಲೆ ಹೇಳೋಣಂತೆ. ಈಗ ಬೇಡ, ಆಯ್ತಾ? ಅದೇ ಮಾಡೋಣ, ಇವತ್ತೇ ಮಾಡ್ಬಿಟ್ರೆ ದುಡ್ಡು ಬೇಡ, ಕೊಡ್ತೀರಾ ನಾಳೆನೆ? ಇವತ್ತು ಎಲ್ಲಿಂದ ತರೋಣ? ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ, ಆಮೇಲೆ ಮಾಡೋಣ ಎಲ್ಲ. 150, 150. ಅದೆಲ್ಲ ಈ ಬಿಸ್ನೆಸ್ ಎಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ. ಅಷ್ಟೊಂದು ಆತ್ರ ಬೀಳ್ತಾ ಇಲ್ಲ. ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತಿದೀವಿ. ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನ. ಅಲ್ಲ, ಅಪ್ರೋಚ್ ಮಾಡ್ತಿದ್ದಾರೆ, ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ನಮ್ಮವ್ರು ಹೇಗ್ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ. ಎಲ್ಲದಕ್ಕೂ ಆಗಸ್ಟ್ 1 ಒಂದು ವಾರ ಆಗ್ಲಿ, ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಹ್ಮ್ ನಟನೆ ಇದೇ ನಟನೆ. ಈಗ ಮಾತಾಡ್ತಿದ್ವಲ್ಲ, ಇದನ್ನೇ ನೀವು ನಟನೆ ಅನ್ಕೋಬೋದು. ಅಲ್ಲ, ನೀವ್ ಹೇಳ್ತಾ ಇರೋದು ನಟನೆ ಮಾಡಕ್ ಬರಲ್ಲ ನಮ್ಗೆ. ನೀವು ಅನ್ಕೊಂಡಿದ್ದೀರ ಸುಮ್ನೆ ಮಾತಾಡಿದ ತಕ್ಷಣ. ನಟರಿಗೆ ಅದೊಂದು ವ್ಯಾಲ್ಯೂ ಇದೆ. ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡಕ್ ಆಗಲ್ಲ. ಮಾತು ಬೇರೆ, ನಟನೆ ಬೇರೆ. ನನಗೂ ಯಶ್ ಬಂದ್ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟನ ನಟನೆ ಮಾಡೋದು ಅಂತ. ಅದಕ್ಕೆ ಆದ ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು. ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೀವಿ, ಅದಕ್ಕೆ ಆಶೀರ್ವಾದ ಮಾಡಿ ಸಾಕು.
ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ, ನನಗೇನು ಗೊತ್ತು, ನಂಗೆ ಯಾರು ಹೇಳ್ತಾವ್ರೆ ಅಂತನೂ ಗೊತ್ತಿಲ್ಲ. ಹೌದಾ? ಇರು ಇರು ನಿಂಗೆ ಮಾಡ್ತೀನಿ. ಅವಳಲ್ಲ ಅವಳು ಯಶೋಧ ಪೂಜಾರಿ. ಅಲ್ಲಮ್ಮ, ಅವನೆಲ್ಲಿ ನಾನೆಲ್ಲಿ, ಅವನು ಎಷ್ಟು ಹೆಸರು ಮಾಡಿದ್ದಾನೆ. ಅದೇನಾಗಿದೆ ಗೊತ್ತಾ, ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಹೋಗ್ತಾವ್ರಷ್ಟೇ. ಹ್ಮ್. ಅದ್ ಮೊದ್ಲಿಂದ ಕರೀತಾರೆ ಬಿಡಿ, ಮನೇಲೆಲ್ಲ ಮಕ್ಕಳೆಲ್ಲ ಕರೀತಾರೆ. ನನ್ನ ಚಿಕ್ಕ ನಮ್ಮ ಮನೆ ಕೆಲ್ಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನಂಗೆ. ಈಗ ಯಶಿಗ್ ಬಾಸ್ ಅಂತಾರೆ, ಅದ್ ಮಾಮೂಲಿ ಇರುತ್ತೆ. ಈಗ ಗೊತ್ತಾಗಿದೆ ನಿಮ್ಗಷ್ಟೇ. ಅಷ್ಟೇ ಅಷ್ಟೇ, ಏನಿಲ್ಲ. ಟ್ಯಾಲೆಂಟ್ ಅಲ್ಲ ಅದು. ಸುಮ್ನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡು. ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ. ಹಾರ್ಡ್ ವರ್ಕ್. ಆಮೇಲೆ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾರ ನಾನು. ಇಲ್ಲ, ಬರೋದೇ ಹೆಂಗೆ ಸರ್, ಮಾತಾಡಕ್ ಬರಲ್ಲ. ನಾವು ಹಾಸನ್ ಕಡೆಯವರಲ್ವಾ, ನಮ್ಗೆ ತುಂಬಾ ನಯವಾಗಿ ಮಾತಾಡಕ್ ಬರಲ್ಲ. ಅಂದ್ರೆ ಸ್ಮೂತ್ ಆಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ದು. ಈಗ ಮಂಗಳೂರು ಭಾಷೆನ ನಮ್ಮ ಭಾಷೆ ತರ ಮಾತಾಡಿ ಅಂದ್ರೆ ಅವ್ರಿಗೆ ಬರಲ್ಲ. ಹಾಸನ್ ಅವ್ರದ್ದು ನಮ್ದು ಈ ತರ ಭಾಷೆ. ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಅಷ್ಟೇನಾ? ಎಸ್. ರಘು